ಈಗ ತಾನೇ ಗುರುಗಳು ಹೇಳ್ದಂಗೆ ನನ್ನ ತಂದೆ ದಿವಂಗತ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠವರು 1990ರಿಂದ 1993ವರೆಗೂ ಶಿರಟ್ಟಿ ಫಕೀರೇಶ್ವರ ಮಠದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅದಕ್ಕೂ ಪೂರ್ವದಿಂದ ತಲತಲಾಂತರದಿಂದ ಶಿರಟ್ಟಿ ಫಕೀರೇಶ್ವರ ಮಠಕ್ಕೂ ನಮ್ಮ ಮನೆತನಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಈ ಹಿಂದೆ ನಾನು ಹುಟ್ಟಿದಾಗ ಅಂದಿನ ಗುರುಗಳು ಚನ್ನವೀರ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದು ತೊಟ್ಟಲಲ್ಲಿ ನನಗೆ ಹಾಕಿ ನಾಮಕರಣ ಮಾಡಿದ್ದು ಒಂದು ಪ್ರತೀತಿ. ತಲತಲಾಂತರದಿಂದ ಆ ಮಠದ ಪೀಠಾಧಿಪತಿಗಳು ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವದಿಸಿ ಹೋಗ್ತಾರೆ. ಅದೇ ರೀತಿ ಇವತ್ತು ನನ್ನ ಮಗಳು ಪ್ರಪ್ರಥಮ ಬಾರಿಗೆ ತಾಯಿಯ ತವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದ ಕಾರಣ ಅವ್ರಿಗೆ ಭಿನ್ನ ಕೊಟ್ಟು ಅವರಿಲ್ಲಿ ಬಂದಿದ್ದರು. ಅವ್ರನ್ನ ಪಾದ ಪೂಜೆ ಮಾಡಿ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ದೀವಿ. ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಹೊರತುಪಟ್ಟರು ಬೇರೆ ಯಾವುದೂ ವಿಶೇಷತೆ ಇರಲಿಲ್ಲ. ರಾಜಕೀಯವಾಗಿ ಚುನಾವಣಾ ವಿಚಾರವಾಗಿ ಚರ್ಚೆಗಳಾದವು? ಯಾವುದೇ ಚರ್ಚೆ ಇಲ್ಲ. ಇದು ಪೂರ್ವ ನಿಯೋಜಿತವಾಗಿ ಕಳೆದ ಅವಳು ನನ್ನ ಪತ್ನಿ ಗರ್ಭಿಣಿ ಇದ್ದಾಗೂ ಕೂಡ ಗುರುಗಳು ಮನೆಗೆ ಬಂದು ಆಶೀರ್ವಾದ ಮಾಡಿದರು. ಅವತ್ತು ಮಾತು ಕೊಟ್ಟಂತೆ ನಾಮಕರಣಕ್ಕೆ ಬರ್ತೀನಿ ಅಂತ ಹೇಳಿದರು. ಅದನ್ನು ಹೊರತುಪಟ್ಟರೆ ಯಾವುದೇ ರಾಜಕೀಯ ವಿಷಯದಲ್ಲಿ ಚರ್ಚೆ ಆಗಿಲ್ಲ. ಎಸ್ ಸರ್. ಈಗ ತಾನೇ ಗುರುಗಳು ಹೇಳ್ದಂಗೆ ನನ್ನ ತಂದೆ ದಿವಂಗತ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠವರು 1990ರಿಂದ 1993ವರೆಗೂ ಶಿರಟ್ಟಿ ಫಕೀರೇಶ್ವರ ಮಠದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅದಕ್ಕೂ ಪೂರ್ವದಿಂದ ತಲತಲಾಂತರದಿಂದ ಶಿರಟ್ಟಿ ಫಕೀರೇಶ್ವರ ಮಠಕ್ಕೂ ನಮ್ಮ ಮನೆತನಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಈ ಹಿಂದೆ ನಾನು ಹುಟ್ಟಿದಾಗ ಅಂದಿನ ಗುರುಗಳು ಚನ್ನವೀರ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದು ತೊಟ್ಟಲಲ್ಲಿ ನನಗೆ ಹಾಕಿ ನಾಮಕರಣ ಮಾಡಿದ್ದು ಒಂದು ಪ್ರತೀತಿ. ತಲತಲಾಂತರದಿಂದ ಆ ಮಠದ ಪೀಠಾಧಿಪತಿಗಳು ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವದಿಸಿ ಹೋಗ್ತಾರೆ. ಅದೇ ರೀತಿ ಇವತ್ತು ನನ್ನ ಮಗಳು ಪ್ರಪ್ರಥಮ ಬಾರಿಗೆ ತಾಯಿಯ ತವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದ ಕಾರಣ ಅವ್ರಿಗೆ ಭಿನ್ನ ಕೊಟ್ಟು ಅವರಿಲ್ಲಿ ಬಂದಿದ್ದರು. ಅವ್ರನ್ನ ಪಾದ ಪೂಜೆ ಮಾಡಿ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ದೀವಿ. ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಹೊರತುಪಟ್ಟರು ಬೇರೆ ಯಾವುದೂ ವಿಶೇಷತೆ ಇರಲಿಲ್ಲ. ರಾಜಕೀಯವಾಗಿ ಚುನಾವಣಾ ವಿಚಾರವಾಗಿ ಚರ್ಚೆಗಳಾದವು? ಯಾವುದೇ ಚರ್ಚೆ ಇಲ್ಲ. ಇದು ಪೂರ್ವ ನಿಯೋಜಿತವಾಗಿ ಕಳೆದ ಅವಳು ನನ್ನ ಪತ್ನಿ ಗರ್ಭಿಣಿ ಇದ್ದಾಗೂ ಕೂಡ ಗುರುಗಳು ಮನೆಗೆ ಬಂದು ಆಶೀರ್ವಾದ ಮಾಡಿದರು. ಅವತ್ತು ಮಾತು ಕೊಟ್ಟಂತೆ ನಾಮಕರಣಕ್ಕೆ ಬರ್ತೀನಿ ಅಂತ ಹೇಳಿದರು. ಅದನ್ನು ಹೊರತುಪಟ್ಟರೆ ಯಾವುದೇ ರಾಜಕೀಯ ವಿಷಯದಲ್ಲಿ ಚರ್ಚೆ ಆಗಿಲ್ಲ. ಎಸ್ ಸರ್. ಈಗ ತಾನೇ ಗುರುಗಳು ಹೇಳ್ದಂಗೆ ನನ್ನ ತಂದೆ ದಿವಂಗತ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠವರು 1990ರಿಂದ 1993ವರೆಗೂ ಶಿರಟ್ಟಿ ಫಕೀರೇಶ್ವರ ಮಠದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅದಕ್ಕೂ ಪೂರ್ವದಿಂದ ತಲತಲಾಂತರದಿಂದ ಶಿರಟ್ಟಿ ಫಕೀರೇಶ್ವರ ಮಠಕ್ಕೂ ನಮ್ಮ ಮನೆತನಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಈ ಹಿಂದೆ ನಾನು ಹುಟ್ಟಿದಾಗ ಅಂದಿನ ಗುರುಗಳು ಚನ್ನವೀರ ಮಹಾಸ್ವಾಮಿಗಳು ನಮ್ಮ ಮನೆಗೆ ಬಂದು ತೊಟ್ಟಲಲ್ಲಿ ನನಗೆ ಹಾಕಿ ನಾಮಕರಣ ಮಾಡಿದ್ದು ಒಂದು ಪ್ರತೀತಿ. ತಲತಲಾಂತರದಿಂದ ಆ ಮಠದ ಪೀಠಾಧಿಪತಿಗಳು ಮನೆಗೆ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವದಿಸಿ ಹೋಗ್ತಾರೆ. ಅದೇ ರೀತಿ ಇವತ್ತು ನನ್ನ ಮಗಳು ಪ್ರಪ್ರಥಮ ಬಾರಿಗೆ ತಾಯಿಯ ತವ್ರ ಮನೆಯಿಂದ ನಮ್ಮ ಮನೆಗೆ ಬಂದಿದ್ದ ಕಾರಣ ಅವ್ರಿಗೆ ಭಿನ್ನ ಕೊಟ್ಟು ಅವರಿಲ್ಲಿ ಬಂದಿದ್ದರು. ಅವ್ರನ್ನ ಪಾದ ಪೂಜೆ ಮಾಡಿ ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ದೀವಿ. ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಹೊರತುಪಟ್ಟರು ಬೇರೆ ಯಾವುದೂ ವಿಶೇಷತೆ ಇರಲಿಲ್ಲ. ರಾಜಕೀಯವಾಗಿ ಚುನಾವಣಾ ವಿಚಾರವಾಗಿ ಚರ್ಚೆಗಳಾದವು? ಯಾವುದೇ ಚರ್ಚೆ ಇಲ್ಲ. ಇದು ಪೂರ್ವ ನಿಯೋಜಿತವಾಗಿ ಕಳೆದ ಅವಳು ನನ್ನ ಪತ್ನಿ ಗರ್ಭಿಣಿ ಇದ್ದಾಗೂ ಕೂಡ ಗುರುಗಳು ಮನೆಗೆ ಬಂದು ಆಶೀರ್ವಾದ ಮಾಡಿದರು. ಅವತ್ತು ಮಾತು ಕೊಟ್ಟಂತೆ ನಾಮಕರಣಕ್ಕೆ ಬರ್ತೀನಿ ಅಂತ ಹೇಳಿದರು. ಅದನ್ನು ಹೊರತುಪಟ್ಟರೆ ಯಾವುದೇ ರಾಜಕೀಯ ವಿಷಯದಲ್ಲಿ ಚರ್ಚೆ ಆಗಿಲ್ಲ. ಎಸ್ ಸರ್.